ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವೀಕ್ 4 ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತುಂಬ ಸಿಂಪಲ್ ನೋಟ್ಸ್ ಇದೆ, ತುಂಬ ಈಸಿಯಾಗಿ ಕಲಿತ್ಕೊಳ್ಳಿ. ಸೊ ಮೊದಲನೇದಾಗಿ ವೀಕ್ 4 ಬರುವಂಥ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಸೊ ಇದು ಒಂದು 5 ಮಾರ್ಕ್ಸ್ ಕ್ವಶನ್ ಆಗಿ ಕೊಡ್ತೀವಿ. ಸೊ 5 ಮಾರ್ಕ್ಸ್ ಕ್ವಶನಲ್ಲಿ ಏನು ಬರಿಬೋದು ಅಂತಂದರೆ, ಅವ್ನು ಕೇಳ್ತಾ ಇರೋದು ಪ್ರಾಪರ್ಟೀಸ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಸೊ ಇಂಜಿನಿಯರಿಂಗ್ ಮೆಟೀರಿಯಲ್ಸಲ್ಲಿ ನಾವು ಬೇಸಿಕಲಿ 5 ಥರ ಪ್ರಾಪರ್ಟೀಸ್ನ ಮಾಡ್ತೀವಿ. ಮೊದಲನೇದು, ಒಂದು ಮೆಟಲಲ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಏನಿರ್ತವೆ, ಅದೇ ತರಹ ಥರ್ಮಲ್ ಪ್ರಾಪರ್ಟೀಸ್ ಏನಿರ್ತವೆ, ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಏನಿರ್ತವೆ, ಕೆಮಿಕಲ್ ಪ್ರಾಪರ್ಟೀಸ್ ಏನಿರ್ತವೆ, ಹಾಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಏನಿರ್ತವೆ. ದೀಸ್ ಆರ್ ದ 5 ಮೇನ್ ಪ್ರಾಪರ್ಟೀಸ್ ಆಫ್ ಎನಿ ಮೆಟೀರಿಯಲ್. ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸಲ್ಲಿ ದೇರ್ ಆರ್ ಮೆನಿ ಪ್ರಾಪರ್ಟೀಸ್ ಆಫ್ ಎ ಮೆಟೀರಿಯಲ್. ಮೊದಲನೇದು ಎಲಾಸ್ಟಿಸಿಟಿ. ಇದನ್ನೆಲ್ಲ ನಾನು ಇನ್ ಡೆಪ್ತಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡ್ತೀನಿ. ಪ್ಲಾಸ್ಟಿಸಿಟಿ, ಮ್ಯಾಲೆಬಿಲಿಟಿ, ಡಕ್ಟಿಲಿಟಿ, ಬ್ರಿಟಲ್ನೆಸ್, ಸ್ಟ್ರೆಂತ್, ಟಫ್ನೆಸ್, ಹಾರ್ಡ್ನೆಸ್, ಸ್ಟಿಫ್ನೆಸ್, ರೆಸಿಲೆನ್ಸ್, ಕ್ರೀಪ್, ಎಂಡ್ಯೂರೆನ್ಸ್ ಸ್ಟ್ರೆಂತ್, ಫೆಟಿಗ್ ಸ್ಟ್ರೆಂತ್, ಮೆಷಿನಬಿಲಿಟಿ. ಇಲ್ಲಿರೋ ವರ್ಡ್ಸ್ನ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟೊಂದು ಪ್ರಾಪರ್ಟೀಸ್ ನೀವು ಮೆಟಲ್ ಪ್ರಾಪರ್ಟೀಸ್ ಬರೆಯುವಾಗ ಆಲ್ಮೋಸ್ಟ್ ಈ ವರ್ಡ್ಸ್ನಲ್ಲೇ ನಿಮಗೆ ಇರುತ್ತೆ. ಸೊ ಇದರಲ್ಲಿ ಇಷ್ಟು ಬರೀಬೇಕಾಗಿಲ್ಲ, ಎನಿ 5 ಬರೀರಿ. ತುಂಬ ಈಸಿಯಾಗಿರೋವಂಥದ್ದು ಯಾವುದಾದ್ರೂ 5ನ ನೆನ್ಪಿಟ್ಕೊಳ್ಳಿ, ಸೊ ದಟ್ ತುಂಬ ಈಸಿ ಇದೆ. ನೆಕ್ಸ್ಟ್ ಥರ್ಮಲ್ ಪ್ರಾಪರ್ಟೀಸ್. ಥರ್ಮಲ್ ಪ್ರಾಪರ್ಟೀಸ್, ಒನ್ ಈಸ್ ಕಂಡಕ್ಟಿವಿಟಿ, ಸ್ಪೆಸಿಫಿಕ್ ಹೀಟ್, ಎಕ್ಸ್ಪ್ಯಾನ್ಷನ್. ಸೊ ದೀಸ್ ಆರ್ ದ ಥರ್ಮಲ್ ಪ್ರಾಪರ್ಟೀಸ್. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್, ರೆಸಿಸ್ಟಿವಿಟಿ, ಕಂಡಕ್ಟಿವಿಟಿ, ಡೈಎಲೆಕ್ಟ್ರಿಕ್ ಸ್ಟ್ರೆಂತ್, ಟೆಂಪರೇಚರ್, ಕೋಎಫಿಷಿಯಂಟ್. ಇದರಲ್ಲಿ 4 ಇದೆ, 4 ಓದ್ಕೊಳ್ಳಿ. ಕೆಮಿಕಲ್ ಪ್ರಾಪರ್ಟೀಸ್, ರಿಯಾಕ್ಷನ್ ವಿತ್ ಆಕ್ಸಿಜನ್, ರಿಯಾಕ್ಷನ್ ವಿತ್ ವಾಟರ್. ಸೊ ಆಕ್ಸಿಜನಲ್ಲಿ ರಿಯಾಕ್ಟ್ ಆಗೋದು ಒಂದು ಕೆಮಿಕಲ್ ಪ್ರಾಪರ್ಟಿ, ವಾಟರಲ್ಲಿ ರಿಯಾಕ್ಟ್ ಆಗೋದು ಮತ್ತೊಂದು ಕೆಮಿಕಲ್ ಪ್ರಾಪರ್ಟಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಪರ್ಮಿಯಬಿಲಿಟಿ, ಫ್ಲಕ್ಸ್ ಡೆನ್ಸಿಟಿ. ಸೊ ಇಲ್ಲಿರುವಂಥ ಒಂದು ಏನು ಬರೆದಿದ್ದೀನಿ ಇದರಲ್ಲಿ ಯಾವುದಾದ್ರೂ ಒಂದು 5ನ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಎಷ್ಟಿದೆಯೋ ಅಷ್ಟನ್ನು ಬರೀಬೇಕು. ಇಟ್ ಈಸ್ ಫಾರ್ 5 ಮಾರ್ಕ್ಸ್. ಇಟ್ ಈಸ್ ಫಾರ್ 5 ಮಾರ್ಕ್ಸ್. ಸೊ ಈ ಕ್ವೆಶನ್ ತುಂಬ ಸಿಂಪಲ್ ಆಗಿದೆ. ಇದು ಹೇಗಿದೆಯೋ ಹಾಗೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯು ಕ್ಯಾನ್ ಈಸಿಲಿ ರೈಟ್. ಸೊ ಇದು 2ನೇ ಪ್ರಶ್ನೆ ವೀಕ್ 4ನಲ್ಲಿ. 2ನೇ ಪ್ರಶ್ನೆ ಹೀಗಿರುತ್ತದೆ, ಎಕ್ಸ್ಪ್ಲೈನ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಸೊ ಇದು 10 ಮಾರ್ಕ್ಸ್ ಕ್ವಶನಲ್ಲಿ ಕೇಳ್ತಾರೆ. ಸೊ 10 ಮಾರ್ಕ್ಸಲ್ಲಿ ಕೇಳ್ಬೋದು, ಅಥವಾ 5 ಮಾರ್ಕ್ಸಲ್ಲಿ ಕೇಳ್ಬೋದು, ಅಥವಾ 2 ಮಾರ್ಕ್ಸ್ ಕ್ವಶನ್ ಆಗಿನೂ ಕೇಳ್ಬೋದು. ಫಾರ್ ಎಕ್ಸಾಂಪಲ್ 2 ಮಾರ್ಕ್ಸ್ ಕ್ವಶನಲ್ಲಿ ಕೇಳ್ತಿದ್ದಾನೆ ಅಂದರೆ ಡಿಫೈನ್ ಎಲಾಸ್ಟಿಸಿಟಿ ವಿತ್ ಎಕ್ಸಾಂಪಲ್ ಅಂತ ಕೇಳ್ತಾರೆ, ಯಾವುದಾದ್ರೂ ಕೇಳ್ಬೋದು. 5 ಮಾರ್ಕ್ಸ್ ಕ್ವಶನಲ್ಲಿ ಕೇಳಬೇಕಾದ್ರೆ ಎಕ್ಸ್ಪ್ಲೈನ್ ಎನಿ 2 ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಂತ ಯಾವುದಾದ್ರೂ 2 ಬರೀರಿ ಅಂತ ಹೇಳ್ಬೋದು, ಅಥವಾ ಸ್ಪೆಸಿಫಿಕ್ ಆಗಿ ಎಲಾಸ್ಟಿಸಿಟಿ ಎಂದರೇನು, ಪ್ಲಾಸ್ಟಿಸಿಟಿ ಎಂದರೇನು ಅಂತಲೂ ಕೇಳ್ಬೋದು. ದಿಸ್ ಈಸ್ ಫಾರ್ 5 ಮಾರ್ಕ್ಸ್. 10 ಮಾರ್ಕ್ಸ್ ಕ್ವಶನ್ ಏನಾದರೂ ಕೇಳಿದಾಗ ಎಕ್ಸ್ಪ್ಲೈನ್ ಎನಿ 5 ಮೆಕ್ಯಾನಿಕಲ್ ಪ್ರಾಪರ್ಟೀಸ್, ಯಾವುದಾದ್ರೂ 5 ಬರೀರಿ ಅಂತ ಹೇಳಿದಾಗ ವಿತ್ ಎಕ್ಸಾಂಪಲ್ಸ್ ಅಂದಾಗ, ಸೊ 5ನ್ನ ನೀವು ಲಿಸ್ಟ್ ಮಾಡಬೇಕು. ಮೊದಲನೇದಾಗಿ 5 ಹೆಸರುಗಳನ್ನ ಬರಿಬೇಕು. ಎರಡನೇದಾಗಿ ಆ 5 ಹೆಸರುಗಳಿಗೆ ಡೆಫಿನೇಷನ್ ಎಂದರೆ ಏನು ಅಂತ ಬರಿಬೇಕು. ಹಾಗೆ ಆ 5ಕ್ಕೂ ಎಕ್ಸಾಂಪಲ್ಸ್, ಉದಾಹರಣೆನ ಬರಿಬೇಕಾಗತ್ತೆ. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಟೋಟಲ್ 5 ಮಾರ್ಕ್ ಅಂದರೆ 10 ಮಾರ್ಕ್ಸ್ ಇರುತ್ತೆ. ಸೊ ಈ ರೀತಿ 10 ಮಾರ್ಕ್ಸ್ಗೆ ಆನ್ಸರು, 5 ಮಾರ್ಕ್ಸ್ಗೆ ಆನ್ಸರು ಮತ್ತು 2 ಮಾರ್ಕ್ಸ್ಗೆ ಆನ್ಸರು ಬರಿಬೋದು. ಸೊ ಮೊದಲನೇದು ಏನಪ್ಪ ಅಂತಂದರೆ, ಇದೇನು ತುಂಬ ಕಷ್ಟ ಇರೋವಂಥದ್ದು ಏನಿಲ್ಲ. ಇಲ್ಲಿ ನಾನು ಏನು ಅಂಡರ್ಲೈನ್ ಮಾಡ್ತಿದ್ದೀನಿ ಅದೇ ಮೇಯ್ನ್ ಆನ್ಸರ್ಸ್ ಆಗಿರುತ್ತೆ. ತುಂಬ ಸಿಂಪಲ್ಲಾಗಿ ಕನ್ನಡದಲ್ಲೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಮೊದಲನೇದು ಎಲಾಸ್ಟಿಸಿಟಿ. ಎಲಾಸ್ಟಿಸಿಟಿ ಅಂದರೆ
ಎಲಾಸ್ಟಿಕ್ ಇರುತ್ತೆ ಅಂದಾಗ ನಿಮಗೆ ನೆನಪಿರುತ್ತೆ ರಬ್ಬರ್ ಅನ್ನೋದು ಒಂದು ಸಣ್ಣ ಒಂದು ಉದಾಹರಣೆ. ಸೊ ಏನಪ್ಪ ಬರಿಬೇಕು, ಎಲ್ಲದಕ್ಕೂ ಹೀಗೆ ಬರಿಬೇಕು. ದ ಎಬಿಲಿಟಿ ಎಲಾಸ್ಟಿಸಿಟಿ ಹೆಂಗಿರುತ್ತೆ, ರಿಟರ್ನ್ ಟು ಇಟ್ ಒರಿಜಿನಲ್ ಪೊಸಿಷನ್ ಆಫ್ಟರ್ ರಿಮೂವಲ್ ಆಫ್ ಲೋಡ್. ಸೊ ಉದಾಹರಣೆಗೆ ಒಂದು ರಬ್ಬರ್ ಬ್ಯಾಂಡ್ನ ತಗೊಳ್ಳಿ, ಆ ಕಡೆ ಈ ಕಡೆ ನಾನು ಲೋಡ್ನ ಹಾಕಿ ಜಗ್ಗಿದಾಗ ಏನಾಗಿರುತ್ತೆ, ಅದು ಪೊಸಿಷನ್ ಅಂದರೆ ಅದು ಒಂದು ಉದ್ದ ಆದಾಗ ಏನಾಗಿರುತ್ತೆ, ಅದು ಪೊಸಿಷನ್ ಅಂದರೆ ಶೇಪು ಚೇಂಜ್ ಆಗಿರುತ್ತೆ. ಬಟ್ ನಾವು ಆ ಲೋಡ್ನ ಹಾಕಿ ಜಗ್ಗೋದನ್ನು ಬಿಟ್ಟಿದ ತಕ್ಷಣ ಏನಾಗಿರುತ್ತೆ, ಅದು ಒರಿಜಿನಲ್ ಶೇಪ್ಗೆ ಬಂದು ನಿಂತ್ಕೊಳ್ಳುತ್ತೆ. ಈ ಲೋಡ್ನ ರಿಮೂವ್ ಮಾಡಿದಾಗ ಏನಾಯಿತು, ಒರಿಜಿನಲ್ ಶೇಪ್ಗೆ ಬಂದು ನಿಂತ್ಕೊಳ್ಳುತ್ತಲ್ಲ, ಇದನ್ನು ನಾನು ಎಲಾಸ್ಟಿಸಿಟಿ ಅಂತ ಕರಿತೀನಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ, ಎಬಿಲಿಟಿ ಟು ರಿಟರ್ನ್ ಒರಿಜಿನಲ್ ಶೇಪ್ ಆಫ್ಟರ್ ರಿಮೂವಲ್ ಆಫ್ ಲೋಡ್. ಅಂದರೆ ಒರಿಜಿನಲ್ ಶೇಪಿಗೆ ತಾನು ರೋಡನ್ನು ರಿಮೂವ್ ಆದಮೇಲೆ ಬಂದು ನಿಂತುಕೊಳ್ಳುತ್ತೆ, ಅದನ್ನು ನಾವು ಎಲಾಸ್ಟಿಸಿಟಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ರಬ್ಬರ್ ಬ್ಯಾಂಡ್. ಸೊ ಸಿಂಪಲ್ ಆಗಿ ನೀವು ರಬ್ಬರ್ ಬ್ಯಾಂಡ್ ನಿಂತ್ಕೊಳ್ಳಿ. ಅಥವಾ ಸ್ಪ್ರಿಂಗ್ಸ್, ನಿಮಗೆ ಗೊತ್ತಿದೆಯಲ್ಲ, ಸಣ್ಣದೊಂದು ಸ್ಪ್ರಿಂಗ್ಸ್. ಇಲ್ಲಿ ಏನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ನೀವು ಬರಿಬೋದು. ಮತ್ತು ನೀವು ಬೈಕ್ಗಳಲ್ಲಿ ಶಾಕ್ ಅಬ್ಸರ್ಬರ್ಸ್ ಇರುತ್ತೆ, ತುಂಬ ಬೈಕ್ಸಲ್ಲಿ ಎಲ್ಲಾನು ಹಿಂದೆಗಡೆ ನಿಮಗೆ 2 ದೊಡ್ಡ ಸ್ಪ್ರಿಂಗ್ಸ್ ಥರ ಇರುತ್ತೆ ಸೀಟ್ ಪಕ್ಕದಲ್ಲಿ, ದಟ್ ಈಸ್ ಕಾಲ್ಡ್ ಶಾಕ್ ಅಬ್ಸರ್ಬರ್ಸ್. ಇದು ಕೂಡ ಒಂದು ಉದಾಹರಣೆ ಆಗಿರುತ್ತೆ. ಎರಡನೇ ಇದೇನಪ್ಪ ಅಂದರೆ ಪ್ಲಾಸ್ಟಿಸಿಟಿ ಅಂದರೆ ದ ಎಬಿಲಿಟಿ ಟು ಅಂಡರ್ಗೋ ಪರ್ಮನೆಂಟ್ ಡಿಫಾರ್ಮೇಷನ್ ಅಂದರೆ ಪರ್ಮನೆಂಟ್ ಅಂದರೆ ನಿಮಗೆ ಅರ್ಥ ಆಗುತ್ತೆ, ಹಾಗೆ ಇದ್ದೋಗುತ್ತೆ, ಏನೂ ಮತ್ತೆ ಬದಲಾವಣೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಯಾವುದೋ ಒಂದು ಮೆಟೀರಿಯಲ್ ಅಂತ ಇಟ್ಕೊಳ್ಳಿ. ಇದಕ್ಕೆ ನಾನು ಕಂಪೇರ್ ಮಾಡಿ ಹೇಳೋದಾದರೆ, ಈಗ ರಬ್ಬರ್ ಬ್ಯಾಂಡಿಗೆ ನಾನು ಲೋಡ್ ಕೊಟ್ಟಾಗ ಏನಾಯಿತು, ಜಗ್ಗಿತು, ಲೋಡ್ ಬಿಟ್ಟಾಗ ಏನಾಯಿತು, ವಾಪಸ್ ಬಂತು. ಬರದೇ ಇರೋದನ್ನು ನಾವೇನಂತ ಕರಿತೀವಿ, ಪರ್ಮನೆಂಟ್ ಡಿಫಾರ್ಮೇಷನ್ ಅಂದರೆ ಹಾಗೆ ಇದ್ದೋಗೋದು. ಉದಾಹರಣೆಗೆ ಈಗ ಒಂದು ಮೆಟಲ್ನ ತಗೊಳ್ಳೋಣ, ಒಂದು ಕಬ್ಬಿಣ ಅಂತ ಇಟ್ಕೊಳ್ಳಿ, ಅಥವಾ ಕಾಪರು ಅಥವಾ ನಿಮ್ಮನೇಲಿ ಅಲ್ಯೂಮಿನಿಯಮೋ ಇರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ಆ ಕಡೆ ಈ ಕಡೆಗೆ ಹಾಕಿ ಜಗ್ಗಿದ ತಕ್ಷಣ ಏನಾಯಿತು, ಅದು ಹಾಗೆ ಇದ್ದೋಗುತ್ತಲ್ವ, ಮತ್ತೆ ವಾಪಸ್ ಬರೋದಿಲ್ವಲ್ಲ. ಆ ಬರ್ದಿರ ಇರೋದನ್ನು ನಾವೇನಂತ ಕರಿತೀವಿ, ಪರ್ಮನೆಂಟ್ ಡಿಫಾರ್ಮೇಷನ್. ಮತ್ತೆ ಫಾರ್ಮೇಷನ್ ಆಗೋಗಿದೆ, ಅದು ಶೇಪ್ನ ಮತ್ತೆ ಹೊಸದಾಗ ಒಂದು ಫಾರ್ಮೇಷನ್ ಆಗೋಗಿದೆ. ವಿತೌಟ್ ಫ್ರ್ಯಾಕ್ಚರ್ ಅಂದರೆ ಕಟ್ ಆಗದಿರ ಇರೋದನ್ನ. ಫ್ರ್ಯಾಕ್ಚರ್ ಅಂದರೆ ಏನಪ್ಪ, ಕಟ್ ಆಗಬಾರದು, ಕಟ್ ಆಗಲ್ಲ, ಅದನ್ನು ನಾವೇನು ಅಂತ ಕರಿತೀವಿ, ವಿತೌಟ್ ಫ್ರ್ಯಾಕ್ಚರ್. ಕಟ್ ಆಗದಿರ ಒಂದು ಶೇಪನ್ನ ಬದಲಾವಣೆ ಮಾಡೋದನ್ನು ನಾವೆಂತ ಕರಿತೀವಿ, ಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಉದಾಹರಣೆಗೆ ಕಾಪರ್, ಲೆಡ್. ಸೊ ಇಲ್ಲೇನಾಗುತ್ತೆ, ಫೋರ್ಜಿಂಗ್ ಅಂತಂದ್ರೆ ಏನು, ಒಂದು ಮೆಟಲ್ನ ನಾವು ತಟ್ಟಿ ಅಥವಾ ಕಾಯಿಸಿ ಅದರ ಒಂದು ಆಕಾರನ ಬದಲಾವಣೆ ಮಾಡ್ತೀವಿ. ಮೆಟಲ್ ಫಾರ್ಮಿಂಗ್, ಸ್ಟ್ಯಾಂಪಿಂಗ್, ಎಕ್ಸ್ಟ್ರೂಷನ್, ಇದೆಲ್ಲ ನಿಮಗೆ ನೆಕ್ಸ್ಟ್ ಬರ್ತಾ ಅರ್ಥ ಆಗುತ್ತೆ. ಸೊ ಈ ಒಂದು ಮೆಟೀರಿಯಲ್ನ ಲೋಡ್ ಕೊಟ್ಟಾಗ ಏನಾಗಿರುತ್ತೆ, ಅದ್ರ ಪೊಸಿಷನ್ನು ಚೇಂಜ್ ಆಗಿಬಿಟ್ಟಿರುತ್ತೆ, ಬಟ್ ಕಟ್ ಆಗಲ್ಲ. ಅದನ್ನು ನಾವು ಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಮ್ಯಾಲಿಯಬಿಲಿಟಿ ಅಂದರೆ ಏನಪ್ಪ ಅಂತಂದರೆ, ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ದ ಮೆಟಲ್ ವಿಚ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್. ಇದು ಇಂಪಾರ್ಟೆಂಟ್. ಸೊ ಏನಪ್ಪ ಅಂತಂದರೆ, ಇವಾಗ ನನ್ನ ಹತ್ರ ಒಂದು ಪೀಸ್ ಆಫ್ ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂ ಅಂದರೆ ನಿಮಗೆಲ್ಲ ಗೊತ್ತಿದ್ದಲ್ಲ. ಸೊ ಅಲ್ಯೂಮಿನಿಯಮನ್ನು ನಾನು ಸುತ್ತಿಗೆ ತೊಗೊಂಡು, ಅಂದರೆ ಹ್ಯಾಮರ್ ತೊಗೊಂಡು ನಾನು ಏನು ಮಾಡ್ತಾಯಿದ್ದೀನಿ, ಹೊಡಿತಾಯಿದ್ದೀನಿ. ಹೊಡೆದು ಏನು ಮಾಡ್ತಾಯಿದ್ದೀನಿ, ತಿನ್ ಶೀಟ್ಸ್ ಥರ ಮಾಡ್ತಾಯಿದ್ದೀನಿ. ಅದನ್ನು ನಾನೇನಂತ ಕರಿತೀನಿ, ಮ್ಯಾಲಿಯಬಿಲಿಟಿ. ಏನು ಪ್ರಾಪರ್ಟಿ ಇದ್ರದ್ದು ಅಂತಂದರೆ, ಯಾವುದೇ ಒಂದು ಮೆಟಲ್ನ ನಾವೇನು ಮಾಡ್ತೀವಿ, ಹೊಡೆದು ಉದ್ದಕ್ಕೆ ಅಥವಾ ತಿನ್ನಾಗಿ ತೆಳ್ಳಗೆ ಶೀಟುಗಳ ಆಕಾರಕ್ಕೆ ಮಾಡೋದನ್ನು ನಾವೆಂತ ಕರಿತೀವಿ, ಮ್ಯಾಲಿಯಬಿಲಿಟಿ ಅಂತ ಕರಿತೀವಿ. ಉದಾಹರಣೆಗೆ ಗೋಲ್ಡ್. ಸೊ ಗೋಲ್ಡ್, ಅಲ್ಯೂಮಿನಿಯಮ್ಮು, ಸಿಲ್ವರು, ನೀವು ನೋಡಿದ್ದೀರಾ. ಗೋಲ್ಡ್ ಏನೇ ಮಾಡಬೇಕು ಅಂತಂದ್ರೂ ಫಸ್ಟ್ ಒಂದು ಕಾಯಿನ್ ಅಂದರೆ ಇಷ್ಟು ಇರುವಂಥ ಒಂದು ಮೆಟೀರಿಯಲ್ನ ನಾವು ರೋಲರ್ಸ್ ಮಧ್ಯದಲ್ಲಿ ಕೊಟ್ಟಾಗ ಏನಾಗುತ್ತೆ, ಅದು ಶೀಟ್ ಥರ ಬರುತ್ತೆ. ಸೊ ಶೀಟ್ಸ್ ಥರ ಮಾಡೋದನ್ನು ನಾವೆಂತ ಕರಿತೀವಿ, ಮ್ಯಾಲಿಯಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ 4ನೇದು ಡಕ್ಟಿಲಿಟಿ. ಈ ಪದ ಮ್ಯಾಲಿಯಬಿಲಿಟಿ, ಡಕ್ಟಿಲಿಟಿ ತುಂಬ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಡಕ್ಟಿಲಿಟಿ ಇಲ್ಲಿ ಶೀಟ್ ಥರ ಮಾಡ್ತೀವಿ. ಡಕ್ಟಿಲಿಟಿಯಲ್ಲಿ ಏನು ಮಾಡ್ತೀವಿ, ಇಟ್ ಈಸ್ ಡ್ರಾನ್ ಇನ್ ಟು ವಯರ್ಸ್, ಥಿನ್ ವಯರ್ಸ್. ಇದೇ ಮೆಟೀರಿಯಲ್ನ ಸಣ್ಣಗೊಂದು ವಯರ್ ಥರ ಎಳೆಯೋದನ್ನು ನಾವೇನಂತ ಕರಿತೀವಿ, ಡಕ್ಟಿಲಿಟಿ ಅಂತ ಕರಿತೀವಿ. ನೋಡಿ, ದ ಪ್ರಾಪರ್ಟಿ ಆಫ್ ದ ಮೆಟಲ್ ಬೈ ವಿಚ್ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವಯರ್ಸ್. ಈ ಡಕ್ಟಿಲಿಟಿ ಅಂದರೆ
ಅಂದರೆ ವಯರ್ಸ್, ತಿನ್ ವಯರ್ಸ್. ಮ್ಯಾಲಿಯಬಿಲಿಟಿ ಅಂದರೆ ಶೀಟ್. ಸೊ ಶೀಟಿನ ಆಕಾರಕ್ಕೆ ತರೋದನ್ನ ಮ್ಯಾಲಿಯಬಿಲಿಟಿ ಅಂತ ಕರೀತಾರೆ. ವೈರಿನ ಆಕಾರಕ್ಕೆ ಮೆಟಲ್ನ ತರೋದನ್ನು ನಾವು ಡಕ್ಟಿಲಿಟಿ ಅಂತ ಕರೀತಾರೆ. ಉದಾಹರಣೆಗೆ ಸೇಮ್ ಕಾಪರ್, ಅಲ್ಯೂಮಿನಿಯಂ, ಗೋಲ್ಡ್ ಎರಡನ್ನೂ ನಾವು ವಯರ್ ಆಗಿ ತೆಗಿತೀವಿ, ಶೀಟ್ ಆಗಿ ತೆಗಿತೀವಿ. ಯಾಕಂದರೆ ದೀಸ್ ಆರ್ ದ ನಾನ್ ಫೆರಸ್ ಸಾಫ್ಟ್ ಮೆಟಲ್ಸ್ ಅಲ್ವಾ, ಹಾಗಾಗಿ ಈಸಿಯಾಗಿ ನಾವು ಅದನ್ನು ತೆಗಿತೀವಿ. ನೆಕ್ಸ್ಟ್ ಈಸ್ ಬ್ರಿಟಲ್ನೆಸ್. ಸೊ ಬ್ರಿಟಲ್ನೆಸ್ ಅನ್ನೋದು ಏನಪ್ಪ ಅಂದರೆ ಸೇಮ್ ದ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್ ಬ್ರೇಕ್ಸ್ ವಿತ್ ದ ಲಿಟಲ್ ಆರ್ ದಿ ನೋ ಪ್ಲಾಸ್ಟಿಕ್ ಡಿಫಾರ್ಮೇಷನ್. ಬ್ರಿಟಲ್ನೆಸ್ ಅಂದರೆ ಬ್ರೇಕ್ ಆಗುತ್ತೆ. ಬ್ರಿಟಲ್ ಅಂತಂದರೆ ಬೇಗ ಬ್ರೇಕ್ ಆಗುತ್ತೆ. ಫಾರ್ ದ ಲೆಸ್ ಲೋಡ್, ತುಂಬ ಕಡಿಮೆ ಲೋಡ್ಗೆ ಅದು ಬ್ರೇಕ್ ಆಗೋಗುತ್ತೆ. ಹಾಗಾಗಿ ನೋ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಅಂತಂದ್ರೆ ಏನು, ಇದೇನು ಜಗ್ಗಲ್ಲ, ಜಾಸ್ತಿ ಜಗ್ಗಕ್ಕೂ ಮುಂಚೆನೇ ಅದು ಬ್ರೇಕ್ ಆಗಿಬಿಡುತ್ತೆ. ಉದಾಹರಣೆಗೆ ಏನಪ್ಪ ಅಂದರೆ ಗ್ಲಾಸ್ ಅಥವಾ ಕ್ಯಾಸ್ಟ್ ಐರನ್. ನೀವು ಕ್ಯಾಸ್ಟ್ ಐರನ್ನ ಜಗ್ಗಕ್ಕಾಗತ್ತಾ? ಎರಡು ಈ ಥರ ಕ್ಯಾಸ್ಟ್ ಐರನ್ ಒಂದು ಪೀಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಈ ರೀತಿ ಎರಡು ಕಡೆಗೆ ಹಾಕಿ ಏನಾದರೂ ಎಳೆಯೋಕ್ಕಾಗತ್ತಾ? ಎಳೆದ್ರೆ ಇದು ಎಳೆಯತ್ತಾ? ಇಲ್ಲ. ಆ ಎಳಿದಿರ ಇರೋದನ್ನ ನಾವು ನೋ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಅಂತ ಕರಿತೀವಿ. ಸೊ ಜೊತೆಗೆ ಇಟ್ ಈಸ್ ವೆರಿ ಬ್ರಿಟಲ್ ಅಂದರೆ ಗ್ಲಾಸ್ ಏನಾಗುತ್ತೆ, ಸುಮ್ಮನೆ ಹಂಗೆ ತೂಕ ಹಾಕಿದ ತಕ್ಷಣ ಪಳಾರ್ ಅಂತ ಒಡೆದೋಗುತ್ತೆ. ಸೊ ಅದನ್ನು ನಾವು ಬ್ರಿಟಲ್ ಅಂತ ಕರಿತೀವಿ. ಯಾವುದೇ ಒಂದು ಮೆಟೀರಿಯಲ್ನ ನಾವು ಮುಟ್ಟಿದ ತಕ್ಷಣ, ಅಂದರೆ ಸ್ವಲ್ಪ ಲೋಡ್ ಹಾಕಿ ಮುಟ್ಟಿದ ತಕ್ಷಣ ಏನಾಗಿರುತ್ತೆ, ಪಟ್ ಅಂತ ಒಡೆದೋಗೋದನ್ನು ನಾವು ಎಂತ ಕರಿತೀವಿ, ಬ್ರಿಟಲ್ನೆಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ಡೆಕೋರೇಟಿವ್ ಪಾರ್ಟ್ಸ್. ಯೂಸಸ್ ಎಲ್ಲಾನು ನೀವು ತುಂಬ ಸಿಂಪಲ್, ಯಾಕಂದರೆ ಈ ಮೆಟೀರಿಯಲ್ ಗೊತ್ತಾದರೆ ನೀವೇ ಯೂಸಸ್ನ ಬರೆದು ಬಿಡ್ತೀರಾ. ನೆಕ್ಸ್ಟ್ ಈಸ್ ಸ್ಟ್ರೆಂತ್ ಅಂದಿದ ತಕ್ಷಣ ಏನಾಗುತ್ತೆ, ನಿಮಗೆ ಗೊತ್ತಿದೆ ಸ್ಟ್ರೆಂತ್ ಅಂದರೆ ಏನೋ ಶಕ್ತಿ. ಸೊ ಶಕ್ತಿ ಯಾವಾಗ, ಯಾವುದೇ ಕಾರಣಕ್ಕೂ ನಿಮ್ಮ ಶಕ್ತಿ ಕಡಿಮೆ ಆಗದಿರೋ, ಏನೇ ತೂಕ ಕೊಟ್ಟರು ಶಕ್ತಿ ಇಟ್ಕೊಂಡಿರ್ತೀವಿ, ಅಂದರೆ ಬಿಟ್ಬಿಡ್ದಿರ ಇಟ್ಕೊಂಡಿರ್ತೀವಲ್ವ ಅದನ್ನು. ಅದೇ ಇಲ್ಲಿ ಹೇಳ್ತೀವಿ, ದ ಎಬಿಲಿಟಿ ಆಫ್ ದ ಮೆಟೀರಿಯಲ್ ವಿಚ್ ರೆಸಿಸ್ಟೆಡ್ ಅಂದರೆ ತಡೆದು ಇಟ್ಕೊಳ್ಳೋ ಅಂಥದ್ದು ವೆನ್ ಅಪ್ಲೈ ಟು ದ ಲೋಡ್. ಎಷ್ಟೇ ತೂಕ ಕೊಟ್ಟರು ನೀವು ತಡೆದಿಟ್ಕೊಂಡಿರ್ತೀರ ವಿತೌಟ್ ಫೇಲ್ಯೂರ್ ಅಂತಂದ್ರೆ ಏನೋ, ಅದನ್ನು ಬಿಟ್ಬಿಡ್ದಿರ ತಡೆದಿಟ್ಕೊಳ್ಳೋದನ್ನು ನಾವು ಸ್ಟ್ರೆಂತ್ ಅಂತ ಕರಿತೀವಿ. ಈಗ ನಾವು ಮೆಟಲ್ಗೆ ಹೇಳೋಣ. ಏನಪ್ಪ ಮೆಟಲ್ ಅಂತಂದರೆ ಸ್ಟೀಲ್. ಸೊ ಸ್ಟೀಲ್ ಹ್ಯಾಸ್ ಹೈ ಟೆನ್ಸೈಲ್ ಸ್ಟ್ರೆಂತ್. ಫಾರ್ ಎಕ್ಸಾಂಪಲ್ ಸ್ಟೀಲ್ ಮೆಟಲ್ನ ತೊಗೊಂಡು ನಾವು ಆ ಕಡೆ ಈ ಕಡೆ ಎಷ್ಟು ಕೆಜಿ ತೂಕ ಕೊಟ್ಟರು, ಸೊ ಕೆಜಿಗಳು ತೂಕ ಸಡನ್ ಆಗಿ ರೈಸ್ ಮಾಡ್ಕೊಂಡು ಹೋದ್ರೂ ಕೂಡ ಸ್ಟೀಲ್ ಕಟ್ ಆಗದಿರಾ ತಡೆದಿಟ್ಕೊಂಡಿರುತ್ತಲ್ವಾ, ಅದನ್ನು ನಾವು ಸ್ಟ್ರೆಂತ್ ಅಂದರೆ ಕಟ್ ಆಗದಿರಾ. ಫೇಲ್ಯೂರ್ ಅಂತಂದ್ರೆ ಏನು, ಕಟ್ ಆಗಲ್ಲ. ಸೊ ಕಟ್ ಆಗದಿರಾ ಅದು ಲೋಡನ್ನು ರೆಸಿಸ್ಟ್ ಮಾಡ್ತಾಯಿದೆ. ರೆಸಿಸ್ಟ್ ಅಂದರೆ ತಡೆದಿಟ್ಟುಕೊಳ್ಳೋದು, ಅದನ್ನು ನಾವು ಎಂತ ಕರಿತೀವಿ, ಸ್ಟ್ರೆಂತ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಟಫ್ನೆಸ್. ಸೊ ಟಫ್ನೆಸ್ ಅಂತಂದರೆ ಏನು, ಎಬಿಲಿಟಿ ದಟ್ ಅಬ್ಸಾರ್ಬ್ ಎನರ್ಜಿ ಬಿಫೋರ್ ದ ಫ್ರ್ಯಾಕ್ಚರ್. ಕರೆಕ್ಟಾಗಿ ಹೇಳ್ಕೊಳ್ಳಿ, ಇಟ್ ಅಬ್ಸಾರ್ಬ್ಸ್ ದ ಎನರ್ಜಿ ಬಿಫೋರ್ ದ ಫ್ರ್ಯಾಕ್ಚರ್, ರೆಸಿಸ್ಟ್ ಟು ದಿ ಇಂಪ್ಯಾಕ್ಟ್. ಸೊ ಅಬ್ಸಾರ್ಬ್ಸ್ ದ ಎನರ್ಜಿ. ಟಫ್ನೆಸ್ ಅಂದರೆ ಟಫ್ ಅಂದರೆ ಏನು, ತುಂಬ ಕಷ್ಟ ಅಂತ ನೀವು ಅಂದ್ಕೊಳ್ತೀರ. ಸೊ ಟಫ್ ಅಂತಂದಂಗೆ ಇಲ್ಲಿ ಕೂಡ ಅಷ್ಟೇ, ಎಷ್ಟೇ ಕಷ್ಟ ಬಂದಿದ್ರೂ ಕೂಡ ಅದನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆ ಎನರ್ಜಿನ ಎಷ್ಟೇ ತೂಕ ಹಾಕಿದ್ರು ಆ ತೂಕನ ತಡೆದಿಟ್ಕೊಂಡಿರುತ್ತೆ. ಅಬ್ಸಾರ್ಬ್ಸ್ ದ ಎನರ್ಜಿ ಬಿಫೋರ್ ಫೇಲ್ಯೂರ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ದು ಒಂದು ಟೈರ್ ಅಂತ ಇಟ್ಕೊಳ್ಳಿ. ನಾವು ಕಾರ್ ಮೇಲೆ ಎಷ್ಟು ಜನ ತೂಕ ಕೂತಿದ್ರು ಆ ತೂಕನ ಅದು ಟೈರ್ ತಡೆದಿಟ್ಕೊಂಡಿರುತ್ತೆ ಒಂದು ಲಿಮಿಟ್ವರೆಗೂ. ಸೊ ಆ ತಡೆದಿಟ್ಕೊಂಡು ಇರೋವಂಥದ್ದನ್ನು ನಾವೇನಂತ ಕರಿತೀವಿ, ಟಫ್ನೆಸ್. ತುಂಬ ಟಫ್ ಆಗಿರತ್ತಪ್ಪ ಅಂದರೆ ನಂಗೆ ಎಷ್ಟೇ ಕಷ್ಟ ಬಂದರೂ ತಡೆದಿಟ್ಕೊಂಡಿರ್ತೀವಲ್ಲ ಅದೇ ಥರ. ಸೊ ಎಬಿಲಿಟಿ ಟು ಅಬ್ಸಾರ್ಬ್ ದ ಎನರ್ಜಿ ಬಿಫೋರ್ ಫ್ರ್ಯಾಕ್ಚರ್. ಕಟ್ ಆಗೋಕ್ಕೂ ಆ ಟೈರ್ ಬ್ಲಾಸ್ಟ್ ಆಗೋಕ್ಕೂ ಮುಂಚಿತವರೆಗೂ ತೂಕ ತಡೆದಿಟ್ಕೊಳ್ಳುತ್ತಲ್ವ, ರೆಸಿಸ್ಟ್ ಟು ದ ಇಂಪ್ಯಾಕ್ಟ್, ಅದನ್ನು ನಾವು ಟಫ್ನೆಸ್ ಅಂತ ಕರಿತೀವಿ. ಉದಾಹರಣೆಗೆ ರಬ್ಬರ್ ಅಥವಾ ಮೈಲ್ಡ್ ಸ್ಟೀಲ್. ಎಕ್ಸಾಂಪಲ್ ಇಸ್ ಕಾರ್ ಬಂಪರ್ಸ್. ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಈಸ್ ಹಾರ್ಡ್ನೆಸ್. ಸೊ ಹಾರ್ಡ್ನೆಸ್ ಅಂದರೆ ಏನಪ್ಪ, ಈಗ ಫಾರ್ ಎಕ್ಸಾಂಪಲ್ ಒಂದು ಮೆಟಲ್ ಇರುತ್ತೆ, ಇದ್ರ ಮೇಲೆ ಹಾರ್ಡ್ನೆಸ್ ಅಂತಂದರೆ ಏನು, ಇದು ಗಟ್ಟಿ ಇದೆಯಾ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ, ಮೆತ್ತವಿದೆಯಾ ಅಂತ ಹೆಂಗೆ ಗೊತ್ತಾಗುತ್ತೆ, ಇದ್ರ ಮೇಲೆ ನೀವು ಒಂದು ಡಾಟ್ ಅಥವಾ ಒಂದು ಚೂರು ತೂಕ ಬಿಟ್ಟಾಗ ಏನಾಗುತ್ತೆ, ತೂಕ ಬಿಟ್ಟಾಗ ಅಲ್ಲಿ ಈ ಥರ ಏನಾದರೂ ಮಾರ್ಕ್ ಬಿದ್ದರೆ ಆಗೇನಾಯಿತು, ಅದು ಸಾಫ್ಟ್ ಇದೆ ಅಂತ ಅರ್ಥ. ಮಾರ್ಕೇ ಬೀಳ್ದಿರ ಸುಮ್ಮನೆ ಒಂದು ಚುಕ್ಕೆ ಇಟ್ಟು ಹಾಗೆ ಇದ್ದೋಯ್ತು ಅಂದರೆ ಅವಾಗೇನಾಯಿತು, ಅದರ ಅರ್ಥ ಗಟ್ಟಿ, ಹಾರ್ಡ್ ಇದೆ ಅಂತ ಅರ್ಥ. ತೂತು ಥರ ಬಿತ್ತು ಅಂದರೆ ಹಳ್ಳ ಥರ ಬಿದ್ದಾಗ ಏನಾಯಿತು, ಅದು ಸಾಫ್ಟ್ ಇದೆ ಅಂತ ಅರ್ಥ. ಜಸ್ಟ್ ಒಂದು ಚುಕ್ಕೆ ಬಿದ್ದಿದೆ ಅಂತಂದಾಗ ಅದೇನಾಯಿತು, ಹಾರ್ಡ್ ಇದೆ ಅಂತ. ನೋಡ್ಕೊಳ್ಳಿ, ದ ರೆಸಿಸ್ಟೆನ್ಸ್ ಆಫ್ ದ ಮೆಟೀರಿಯಲ್
ಟು ಡಿಫಾರ್ಮೇಷನ್. ರೆಸಿಸ್ಟೆನ್ಸ್ ಅಂದರೆ ತಡೆದಿಡುತ್ತೆ ಮೆಟೀರಿಯಲಲ್ಲಿ. ಡಿಫಾರ್ಮೇಷನ್ ಅಂದರೆ ಅದರ ಒಂದು ಆಕಾರನ ಬದಲಾವಣೆ ಮಾಡ್ದಿರಾ ಅದು ತಡೆದಿಟ್ಕೊಂಡಿರುತ್ತೆ. ಇಲ್ಲಿ ನಾವು ತೂಕ ಎಷ್ಟು ಕೊಟ್ಟರು ಕೂಡ ಅಲ್ಲಿ ಏನೇ ಒಂದು ಹೋಲು ಬೀಳಲ್ಲ, ಒಂದು ಮಾರ್ಕು ಬೀಳ್ದಿರ ಇಟ್ಕೊಂಡಿರುತ್ತಲ್ಲ. ಸ್ಕ್ರ್ಯಾಚ್ ಆರ್ ಇಂಡೆಂಟೇಷನ್. ಇಂಡೆಂಟೇಷನ್ ಅಂದರೆ ನಾವು ಹಿಂಗೆ ಒಂದು ಮಾರ್ಕ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಇಂಡೆಂಟೇಷನ್. ಇಲ್ಲ ಸ್ಕ್ರ್ಯಾಚ್ ಅಂದರೆ ಹಿಂಗೆ ಗೀಚು ಆಗೋವಂಥದ್ದು. ಗೀಚು ಅಥವಾ ಒಂದು ಹೋಲ್ ಅಥವಾ ಡಾಟ್ ಆಗದೇ ತಡೆದಿಟ್ಟುಕೊಳ್ಳೋದನ್ನು ನಾವೇನಂತ ಕರಿತೀವಿ? ಹಾರ್ಡ್ನೆಸ್ ಅಂತ ಕರಿತೀವಿ. ಉದಾಹರಣೆಗೆ ಏನಪ್ಪ ಅಂದರೆ ಡೈಮಂಡ್ ಅಥವಾ ಸ್ಟೀಲ್. ಡೈಮಂಡ್ ಅನ್ನೋದು ತುಂಬ ಹಾರ್ಡ್ ಮೆಟಲ್, ಐ ಮೀನ್ ಹಾರ್ಡ್ ಇರುವಂಥ ಒಂದು ವಸ್ತು. ಸೊ ಯಾವುದೇ ಒಂದು ಕಟಿಂಗ್ ಟೂಲ್ಸ್ ಆಗ್ಬೋದು, ಪಾರ್ಟ್ಸ್, ವೇರ್ ರೆಸಿಸ್ಟೆನ್ಸ್ ಪಾರ್ಟ್ಸ್ ಆಗ್ಬೋದು, ತುಂಬ ಹಾರ್ಡ್ ಆಗಿರುತ್ತೆ. ಅಲ್ಲಿ ಯಾವುದೇ ಥರದ ಒಂದು ಡಿಫಾರ್ಮೇಷನ್ ಅಂದರೆ ಬೇಗ ಸವಿಯೋದು ಇಲ್ಲ, ಒಂದು ಮಾರ್ಕ್ ಬೀಳೋದು ಇಲ್ಲ, ಆ ರೀತಿ ಇಟ್ಕೊಂಡಿರುತ್ತೆ. ಅದನ್ನು ನಾವು ಹಾರ್ಡ್ನೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಸ್ಟಿಫ್ನೆಸ್. ಸೊ ಹಾರ್ಡ್ನೆಸ್ ಆಯಿತು. ಸ್ಟಿಫ್ ಅಂದರೆ ಏನು? ಹೀಗೆ ಸ್ಟ್ರೈಟ್ ಆಗಿ ಇರೋದನ್ನ ನಾವೇನಂತ ಕರಿತೀವಿ? ಸ್ಟಿಫ್ ಅಂತ ಕರಿತೀವಿ. ಸ್ಟಿಫ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಸ್ಟಿಫ್ನೆಸ್. ಏನಪ್ಪ ಸ್ಟಿಫ್ನೆಸ್? The ability of the material resist the deformation under the ಲೋಡ್. ಸ್ಟಿಫ್ನೆಸ್ ಅಂದರೆ ಸ್ಟ್ರೈಟ್ ಆಗಿರೋದು. ನಾವು ಎಷ್ಟೇ ತೂಕ ಕೊಟ್ಟರೂ ಕೂಡ ಅದು ಸ್ಟ್ರೈಟ್ ಆಗೇ ಇರುತ್ತೆ. ನಾವು ಇವಾಗ ತಲೆ ಮೇಲೆ ಒಂದು ದೊಡ್ಡ ಕಲ್ಬಂಡೆ ಇಟ್ಟರೂ ಕೂಡ ಇದು ಸ್ಟಿಫ್ ಆಗೇ ಇರುತ್ತೆ, ಅಂದರೆ ಸ್ಟ್ರೈಟ್ ಆಗೇ ಇರುತ್ತೆ. ಸೊ ಇಟ್ ರೆಸಿಸ್ಟ್. ಯಾವುದು? ಈ ಮೆಟೀರಿಯಲ್ಲು ರೆಸಿಸ್ಟ್ ಆಗ್ತಾ ಇದೆ, ಹಿಂಗೆ ಬಗ್ಗದಿರ ಇರೋದಕ್ಕೆ, ಈ ಥರ ಬಗ್ಗದಿರ ಇರೋದಕ್ಕೆ ಅದು ರೆಸಿಸ್ಟ್ ಆಗ್ತಾ ಇದೆ. ಲೋಡ್ ಅಪ್ಲೈ ಮಾಡಿದ್ರು ಅಂದರೆ ಇದ್ರ ಮೇಲೆ ಒಂದು ತೂಕ 10 kg ಇಟ್ಟರೂ ಕೂಡ ಸ್ಟಿಫ್ ಆಗೇ ಇದೆ, ಯಾವುದೇ ಥರದ ಒಂದು ಬಗ್ಗುತ್ತಾ ಇಲ್ಲ, ಡಿಫಾರ್ಮೇಷನ್ ಆಗುತ್ತಾ ಇಲ್ಲ. ಅದನ್ನು ನಾವೇನಂತ ಕರಿತೀವಿ? ಸ್ಟಿಫ್ನೆಸ್. ಎಕ್ಸಾಂಪಲ್ ಈಸ್ ಸ್ಟೀಲ್. ಸ್ಟೀಲ್ ಈಸ್ ಸ್ಟಿಫರ್ ದೆನ್ ದ ರಬ್ಬರ್. ರಬ್ಬರ್ ಏನಾಗುತ್ತೆ? ತೂಕ ಹಾಕಿದ ತಕ್ಷಣ ಏನಾಗುತ್ತೆ? ಜಗ್ಗುತ್ತೆ. ಬಟ್ ಸ್ಟೀಲ್ ತೂಕ ಹಾಕಿದ್ರು ಕೂಡ ಅದು ಜಗ್ಗೋದಿಲ್ಲ. ಎಕ್ಸಾಂಪಲ್ ಈಸ್ ಶಾಫ್ಟ್, ಫ್ರೇಮ್ಸ್ ಮತ್ತು ಬೀಮ್ಸ್. ಸೊ ದಿಸ್ ಈಸ್ ಕಾಲ್ಡ್ ಸ್ಟಿಫ್ನೆಸ್. ನೆಕ್ಸ್ಟ್ ಪ್ರಾಪರ್ಟಿ ಬಂದು ರೆಸಿಲೆನ್ಸ್. ರೆಸಿಲೆನ್ಸ್ ಅಂದರೆ ಏನು? ಸೊ it is the ability to absorb the energy in the elastic range and releases on unloading. ರೆಸಿಲೆನ್ಸ್ ಅಂದರೆ ಉದಾಹರಣೆಗೆ ಒಂದು ಎಲಾಸ್ಟಿಕ್ ರಬ್ಬರ್ ಅಂತ ಇಟ್ಕೊಳ್ಳಿ. ಸೊ ಇದಕ್ಕೆ ನಾವು ತೂಕ ಕೊಡ್ತೀವಿ. ಈ ತೂಕ ಕೊಟ್ಟಾಗ ಈ ರಬ್ಬರ್ನ ಅಂದರೆ ಜಗ್ತಾ ಇದ್ದೀವಿ. ಜಗ್ದಾಗ ರಬ್ಬರ್ ಏನಾಗಿರುತ್ತೆ? ಒಂದು ಸ್ವಲ್ಪ ಹಿಗ್ಗಿರುತ್ತೆ. ಹಿಗ್ಗಿದಾಗ ಇಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿರುತ್ತಲ್ಲ, ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ಲ ಎನರ್ಜಿ, ಆ ಎನರ್ಜಿನ ನಾವು ರೆಸಿಲೆನ್ಸ್ ಅಂತ ಕರಿತೀವಿ. ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಎನರ್ಜಿ. ಮತ್ತೆ ನಾವು ಲೋಡ್ನ ತೆಗೆದಿದ ತಕ್ಷಣ ಏನಾಗಿರುತ್ತೆ? ತನ್ನ ಪೊಸಿಷನ್ಗೆ ತಾನು ಬಂದು ನಿಂತ್ಕೊಳ್ಳುತ್ತೆ. ಅನ್ಲೋಡಿಂಗ್. ಅರ್ಥ ಆಗ್ತಿದೆಯಲ್ಲ? ದ ಎಬಿಲಿಟಿ ಟು ಅಬ್ಸಾರ್ಬ್ ದ ಎನರ್ಜಿ ಇನ್ ಎಲಾಸ್ಟಿಕ್ ರೇಂಜ್. ಎಲಾಸ್ಟಿಕ್ ರೇಂಜ್ ಅಂದರೆ ಏನು? ಜಗ್ಗಿ ಮತ್ತೆ ತನ್ನ ಪೊಸಿಷನ್ಗೆ ತಾನು ಬರುತ್ತೆ. ಅದನ್ನು ನಾವು ಎಲಾಸ್ಟಿಕ್ ರೇಂಜ್ ಅಂತ ಕರಿತೀವಿ. ರಿಲೀಸಸ್ ಇಟ್ ಆನ್ ಅನ್ಲೋಡಿಂಗ್. ಇಲ್ಲಿ ಲೋಡ್ ತೆಗ್ದಿದ ತಕ್ಷಣ ಇಲ್ಲಿ ತೂಕ ಹಿಡ್ಕೊಂಡಿರುತ್ತಲ್ಲ, ಹೀಗೆ ಇಗ್ಗಿಬಿಟ್ಟು ಹಿಡ್ಕೊಂಡಿರುತ್ತಲ್ವ, ಆ ಇಗ್ಗಿ ಹಿಡ್ಕೊಂಡಿರುವಂಥ ರೆಸಿಸ್ಟ್ ಆಗ್ತಾ ಇದೆಲ್ಲ, ಅದನ್ನು ನಾವು ಎಲಾಸ್ಟಿಕ್ ರೇಂಜ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಲೋಡ್ ಏನು ಹಾಕಿರ್ತೀವ, ಆ ಲೋಡ್ ತೆಗೆದಿದ ತಕ್ಷಣ ತನ್ನ ಪೊಸಿಷನ್ಗೆ ತಾನು ಬಂದು ನಿಂತ್ಕೊಳ್ಳುತ್ತಲ್ವ, ಅದನ್ನು ನಾವು ರೆಸಿಲೆನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಂದು ಸ್ಪ್ರಿಂಗ್. ಸೊ ಸ್ಪ್ರಿಂಗ್ಗೆ ನೀವು ಲೋಡ್ ಹಾಕೇ ಹಾಕ್ತೀರಾ, ಹೌದಲ್ವಾ? ಈ ಥರ ನಾವು ಸ್ಪ್ರಿಂಗ್ಗೆ ನಾವು ಲೋಡ್ ಹಾಕಿದಾಗ ಏನಾಗಿರುತ್ತೆ? ಈ ಥರ ಚಿಕ್ಕದಾಗಿರುತ್ತೆ. ಸೊ ಚಿಕ್ಕದ ಆದಮೇಲೆ ಏನಾಗುತ್ತೆ? ಲೋಡ್ ರಿಮೂವ್ ಆಗಿದ ತಕ್ಷಣ ಏನಾಗುತ್ತೆ? ಉದ್ದಕ್ಕೆ ತಾನು ಎಷ್ಟಿರುತ್ತೋ ಅಷ್ಟು ಬಂದು ನಿಂತ್ಕೊಳ್ಳುತ್ತಲ್ಲೋ, ಅದನ್ನು ನಾವು ರೆಸಿಲೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಕ್ರೀಪ್. ಸೊ ದ ಎಬಿಲಿಟಿ ಆಫ್ ದ ಪರ್ಮನೆಂಟ್ to withstand the slow deformation under the constant load. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ ಏನು ಡಿಸ್ಕಸ್ ಮಾಡಿದ್ವಿ, ಇದು ತುಂಬ ಇಂಪಾರ್ಟೆಂಟು. 5 ಮಾರ್ಕ್ಸ್ ಕ್ವಶನ್ನು ಕೇಳ್ತಾನೆ, 2 ಮಾರ್ಕ್ಸ್ ಕ್ವಶನ್ನು ಕೇಳ್ತಾನೆ, ಹಾಗೆ 10 ಮಾರ್ಕ್ಸ್ ಕ್ವಶನ್ನು ಕೇಳ್ತಾನೆ. 10 ಮಾರ್ಕ್ಸ್ ಕ್ವಶನ್ ಕೇಳಿದಾಗ ತುಂಬ ಈಸಿ ಸ್ಕೋರ್ ಮಾಡೋದು. ಯಾವುದಾದ್ರೂ 5ನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಸೊ ದಟ್ ನಿಮಗೆ ಈಸಿಯಾಗಿ 10 ಮಾರ್ಕ್ಸ್ ಸ್ಕೋರ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇರುತ್ತೆ. ಇದನ್ನೇ ಮಾಡಿ ಅಂತ ನಾನು ಹೇಳ್ತಲ್ಲ, ಎನಿ 5 ನಿಮ್ಗೆ ಯಾವುದು ಸಿಂಪಲ್ಲಾಗಿ ಸ್ಟೇಟ್ಮೆಂಟ್ಸ್ನ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೋ ಅದನ್ನು ನೀವು ಓದ್ಬೋದು. ಇಲ್ಲಿ ಸ್ಟೇಟ್ಮೆಂಟ್ಸ್ನ ಇದೇ ಥರನೇ ನೆನ್ಪಿಟ್ಕೊಳ್ಬೇಕು. ನಾವು ಉದಾಹರಣೆಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನೋ ಅದನ್ನು ಉದಾಹರಣೆಯಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ದಿಸ್ ಈಸ್ ಯುವರ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. 2ನೇ ಪ್ರಶ್ನೆ. 3ನೇ ಪ್ರಶ್ನೆ,
ಎಕ್ಸ್ಪ್ಲೈನ್ ದ ಥರ್ಮಲ್ ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲ್. ಸೊ ಥರ್ಮಲ್ ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲಲ್ಲಿ ನಾನು ಮೂರನ್ನ ನಿಮ್ಗೆ ಹೇಳಿದ್ದೆ. ಒನ್ ಈಸ್ ಥರ್ಮಲ್ ಕಂಡಕ್ಟಿವಿಟಿ, ಸ್ಪೆಸಿಫಿಕ್ ಹೀಟ್, ಥರ್ಮಲ್ ಎಕ್ಸ್ಪ್ಯಾನ್ಷನ್. ಸೊ ಮೊದಲನೇದು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚಿತವಾಗಿ ನಿಮ್ಗೊಂದು ಕೋಡ್ ವರ್ಡ್ಸ್ದೇ ಹೇಳ್ತೀನಿ. ಥರ್ಮಲ್ ಅಂದರೆ ಏನು? ಹೀಟ್ ಅಂತ. ಥರ್ಮಲ್ ಅಂದರೆ ಏನು? ಹೀಟ್ ಅಂತ. ನೆಕ್ಸ್ಟ್ ಕಂಡಕ್ಟಿವಿಟಿ ಅಂದರೆ ಏನು? ಅಲೋ ಮಾಡುತ್ತೆ. ಯಾವುದೇ ಒಂದು ಮೆಟೀರಿಯಲ್ಲಿ ಏನೇ ಒಂದು ಹೀಟನ್ನ ಅಲೋ ಮಾಡುತ್ತೆ. ನೆಕ್ಸ್ಟ್ ಕೆಪಾಸಿಟಿ ಅಂದರೆ ತಡೆದಿಟ್ಕೊಳ್ಳುತ್ತೆ, ಅಂದರೆ ವಿತ್ಸ್ಟ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾನ್ಷನ್ ಅಂದರೆ ಜಗ್ಗತ್ತೆ. ಸೊ ಜಗ್ಗತ್ತಲ್ವ, ಅದನ್ನು ನಾವು ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಏನು? ದ ಎಬಿಲಿಟಿ ಆಫ್ ದ ಮೆಟೀರಿಯಲ್ ಕಂಡಕ್ಟ್ ಟು ಹೀಟ್, ಅಂದರೆ ಯಾವುದೇ ಒಂದು ಮೆಟೀರಿಯಲಲ್ಲಿ ಹೀಟನ್ನು ಒಳಗಡೆ ಹೋಗೋಕ್ಕೆ ಬಿಡುತ್ತೆ. ಉದಾಹರಣೆಗೆ ಅಲ್ಯೂಮಿನಿಯಂ, ನೀವು ಒಲೆ ಮೇಲೆ ಪಾತ್ರೆ ಇಟ್ಟಿದ ತಕ್ಷಣ ಏನಾಗಿರುತ್ತೆ, ಇಲ್ಲಿರೋ ಹೀಟು ಈ ಪಾತ್ರೆ ಒಳಗಡೆ ಹೋಗುತ್ತಲ್ವ, ಅದನ್ನು ನಾವು ಥರ್ಮಲ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಅಷ್ಟೇ, ತುಂಬ ಸಿಂಪಲ್. ದ ಮೆಟೀರಿಯಲ್ ವಿಚ್ ಕಂಡಕ್ಟ್ಸ್ ದ ಹೀಟ್, ಮೆಟಲಲ್ಲಿ ಹೀಟನ್ನು ಸಪ್ಲೈ ಮಾಡೋಕ್ಕೆ ಬಿಡುತ್ತೆ, ಅದನ್ನು ನಾವೇಂತ ಕರಿತೀವಿ? ಥರ್ಮಲ್ ಕಂಡಕ್ಟಿವಿಟಿ. ಎಕ್ಸಾಂಪಲ್ ಕಾಪರ್, ಅಲ್ಯೂಮಿನಿಯಂ, ಸ್ಟೀಲ್ ಯಾವ್ದು ಬೇಕಾದರೂ ಹಾಕ್ಬೋದು. ಸೊ ಇದನ್ನೆಲ್ಲ ಯಾಕಪ್ಪ ಹೇಳ್ತಾ ಇದ್ದೀವಿ ಅಂತಂದಾಗ, ಫಾರ್ ಎಕ್ಸಾಂಪಲ್ ನೀವೊಂದು ಏನು ರೆಫ್ರಿಜಿರೇಷನ್ ಅಂತ ಇರ್ಬೋದು, ಅಥವಾ ಹೀಟ್ ಎಕ್ಸ್ಚೇಂಜರ್ ಅಂತ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕಾಯಿಲ್ ಇರುತ್ತೆ, ನಿಮ್ಮ ಮನೇಲಿ ನೀರು ಕಾಯಿಸೋಕ್ಕೆ ಕಾಯಿಲ್ ಇರುತ್ತೆ. ಆ ಕಾಯಿಲಲ್ಲಿ ಏನಾಗ್ತಿದೆ, ಕರೆಂಟ್ ಪಾಸ್ ಆಗೋಕ್ಕೆ ಬಿಡ್ತಾ ಇದೆ, ಹೌದಾ? ಸೊ ಅಲ್ಲಿ ಹೀಟನ್ನ ಕಂಡಕ್ಟ್ ಮಾಡಿ ಬಿಡ್ತಾ ಇದೆ, ಅದನ್ನು ನಾವು ಥರ್ಮಲ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಎರಡನೇದು ಏನಪ್ಪ ಅಂದರೆ ಸ್ಪೆಸಿಫಿಕ್ ಹೀಟ್. ಸ್ಪೆಸಿಫಿಕ್ ಹೀಟ್, ಸ್ಪೆಸಿಫಿಕ್ ಆಗಿ ಹೀಟು ತಡೆದಿಟ್ಕೊಳ್ಳುವಂಥ ಕೆಪಾಸಿಟಿ ಯಾವಾಗ? ಸ್ಪೆಸಿಫಿಕ್ ಆಗಿ ಹೀಟ್ನ ತಡೆದಿಟ್ಕೊಳ್ಳೋ ಕೆಪಾಸಿಟಿ ಯಾವಾಗ ಅಂತಂದಾಗ, ದ ಅಮೌಂಟ್ ಆಫ್ ಹೀಟ್ ಎನರ್ಜಿ, ನಮಗೆ ಎಷ್ಟು ಅಮೌಂಟ್ ಆಫ್ ಹೀಟ್ ಎನರ್ಜಿ ಬೇಕು, ರಿಕ್ವೈರ್ಡ್ ಬೇಕು ಟು ರೈಸ್ ದ ಟೆಂಪರೇಚರ್ ಆಫ್ ಮೆಟೀರಿಯಲ್ ಬೈ 1 degree centigrade. ಸೊ ಏನು ಹೇಳ್ತೇವೆ, ಅಮೌಂಟ್ ಆಫ್ ಹೀಟ್ ಎನರ್ಜಿ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್. ಈಗ ಫಾರ್ ಎಕ್ಸಾಂಪಲ್ ಈ ಮೆಟೀರಿಯಲ್ ಇದೆ, ಈ ಮೆಟೀರಿಯಲಲ್ಲಿ ನಮಗೆ ಎಷ್ಟು ಅಮೌಂಟ್ ಆಫ್ ಹೀಟ್ ಬೇಕಿರುತ್ತೆ. ಸೊ ಆ ಹೀಟ್ ಬೇಕು ಅಂತಂದಾಗ ನಾವೇನು ಮಾಡ್ತೀವಿ, ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ ಮೆಟೀರಿಯಲ್ ಬೈ 1 degree. ಸೊ ಈ ಮೆಟೀರಿಯಲಲ್ಲಿ 1 degree ಇನ್ಕ್ರೀಸ್ ಮಾಡಬೇಕು ಅಂದರೆ ಎಷ್ಟು ಅಮೌಂಟ್ ಆಫ್ ಹೀಟ್ ಎನರ್ಜಿ ಬೇಕು. ಫಾರ್ ಎಕ್ಸಾಂಪಲ್ ನಾವು ಥರ್ಮೋಮೀಟರ್ ಇಟ್ಟಿದ್ದೀವಿ, ಥರ್ಮೋಮೀಟರ್ ಇಟ್ಟಿದ ತಕ್ಷಣ ಏನಾಗಿರುತ್ತೆ, 60 degree, 100 degree, 200 degree ಅಂತ ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ 1 degree ಇನ್ಕ್ರೀಸ್ ಮಾಡಬೇಕು ಅಂದರೆ ಎಷ್ಟು ಹೀಟ್ ಅದಕ್ಕೆ ಸಪ್ಲೈ ಮಾಡಬೇಕು, ಹೌದಲ್ವಾ? ನಮಗೆ ಜ್ವರ ಬಂದಿದ್ದಾಗ ಎಷ್ಟು ಹೀಟ್ ಇದ್ದರೆ 1 degree ಬರುತ್ತೆ, ಇಲ್ಲ 10 degree ಬರುತ್ತೆ, ಅಥವಾ 100 degree ಬರುತ್ತೆ ಅಂತ ಇರುತ್ತಲ್ಲ, ಆ ಹೀಟು ಎಷ್ಟು ಇರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನೇ ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಉದಾಹರಣೆಗೆ ವಾಟರ್ ಅಥವಾ ಮೋಲ್ಟನ್ ಸಾಲ್ಟ್ಸ್. ಸೊ ಯಾವುದೇ ಒಂದು ಥರ್ಮಲ್ ಎನರ್ಜಿ ಸ್ಟೋರೇಜಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಪಾತ್ರೆಯಲ್ಲಿ 100 degree ಸೆಂಟಿಗ್ರೇಡ್ ವಾಟರೇ ಇರಬೇಕು, 100ಗಿಂತ ಜಾಸ್ತಿ ಹೋಗಬಾರ್ದು, 100ಗಿಂತ ಕಡಿಮೆ ಬರಬಾರ್ದು ಅಂತಂದಾಗ ಇಲ್ಲಿ ಎಷ್ಟು ಹೀಟ್ ಕೊಟ್ಟರೆ ಅದು 100 ಇರುತ್ತೆ ಅಂತ ಇರುತ್ತಲ್ವಾ, ಅದನ್ನು ನಾವೇನಂತ ಕರಿತೀವಿ, ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಥರ್ಮಲ್ ಎಕ್ಸ್ಪ್ಯಾನ್ಷನ್. ಸೊ ಥರ್ಮಲ್ ಅಂದರೆ ಹೇಳಿದ್ದೀನಿ, ಹೀಟ್ ಕೊಟ್ಟಾಗ ಹಿಗ್ಗುತ್ತೆ, ಅಂದರೆ ಜಗ್ಗತ್ತೆ. ಸೊ ಹೀಟ್ ಕೊಟ್ಟಾಗ ಏನಾಗಿರುತ್ತೆ, ಇಟ್ ಚೇಂಜಸ್ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಮೆಟೀರಿಯಲ್ಸ್ ಟು ದ ರೇಸ್ ಆಫ್ ದ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆಲ್ಲ ಏನಾಗಿರುತ್ತೆ, ಈ ಥರ ಜಗ್ಕೊಂಡು ಬರುತ್ತೆ. ಟೆಂಪರೇಚರ್ ಡಿಕ್ರೀಸ್ ಆಗಿದ ತಕ್ಷಣ ಏನಾಗಿರುತ್ತೆ, ಸ್ವಲ್ಪ ಬರುತ್ತೆ ವಾಪಸ್ಸು, ಮಿಕ್ಕಿರೋದು ಕೂಲ್ ಆಗುತ್ತೆ. ಉದಾಹರಣೆಗೆ ಏನಪ್ಪ ಅಂದರೆ ಇನ್ವರ್ ಅಥವಾ ಕ್ವಾರ್ಟ್ಸ್. ಸೊ ಎಕ್ಸಾಂಪಲ್ ಏನಪ್ಪ, ಯಾವುದೇ ಒಂದು ಮೆಟೀರಿಯಲ್ಗೆ ಹೀಟ್ ಕೊಡ್ತಾ ಇದ್ದಂಗೆ ಏನಾಗಿರುತ್ತೆ, ಸ್ವಲ್ಪ ಹಿಗ್ತಾ ಬರುತ್ತೆ. ಸೊ ಹಿಗ್ಗಿದ ಮೇಲೆ ಏನಾಗಿರುತ್ತೆ, ಶೇಪು ಚೇಂಜ್ ಆಗಿರುತ್ತೆ, ಸೈಜೂ ಚೇಂಜ್ ಆಗಿರುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಎಕ್ಸ್ಪ್ಯಾನ್ಷನ್. ಹಿಗ್ಗುತ್ತೆ ಅಂತ ನಾನು ಹೇಳಿದೆ, ಸೈಜು ಶೇಪು ಹಿಗ್ಗುತ್ತೆ ಯಾವಾಗ, ಹೀಟ್ ಕೊಟ್ಟಾಗ. ಸೊ ಉದಾಹರಣೆಗೆ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಏರೋಸ್ಪೇಸ್ ಅಪ್ಲಿಕೇಶನ್ ಆ್ಯಂಡ್ ಹೈ ಟೆಂಪರೇಚರ್ ಅಪ್ಲಿಕೇಶನ್ಸ್, ಎಲ್ಲಿ ಟೆಂಪರೇಚರ್ ಯೂಸ್ ಮಾಡ್ತೀವೋ ಅಂಥ ಅಪ್ಲಿಕೇಶನ್ಸಲ್ಲಿ ಈ ರೀತಿ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅನ್ನೋದು ಆಗ್ತಾ ಇರುತ್ತೆ.
ನೆಕ್ಸ್ಟು ಎಕ್ಸ್ಪ್ಲೈನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಮ್ಯಾಗ್ನೆಟಿಕ್ ಪ್ರಾಪರ್ಟೀಸಲ್ಲಿ 3 ಇದ್ದಾವೆ. ಒನ್ ಈಸ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಆ್ಯಂಡ್ ಮ್ಯಾಗ್ನೆಟೈಸೇಷನ್. ಸೊ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂತಂದರೆ ಇಟ್ ಅಲೋಸ್, ಪರ್ಮಿಷನ್ ಕೊಡುತ್ತೆ. ಮ್ಯಾಗ್ನೆಟ್ ಅದರಲ್ಲಿ ಪರ್ಮಿಷನ್ ಕೊಡುತ್ತೆ ಹಾಗೆ. ಸೊ ಇಟ್ ಈಸ್ ಅ ಎಬಿಲಿಟಿ ಆಫ್ ದ ಮೆಟೀರಿಯಲ್ ಅಲೋ ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್. ಸೊ ಮ್ಯಾಗ್ನೆಟಿಕ್ನ ಲೈನ್ಸ್ ಆಫ್ ಫೋರ್ಸಸ್ನ ಅಲೋ ಮಾಡುತ್ತೆ. ಅದನ್ನು ನಾವು ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂತ ಕರಿತೀವಿ. ಸೊ ಮ್ಯಾಗ್ನೆಟ್ ಅದರಲ್ಲಿ ಅಲೋ ಮಾಡುತ್ತೆ. ಎಕ್ಸಾಂಪಲ್ ಈಸ್ ಐರನ್. ಸೊ ಐರನ್ ಮೆಟಲಲ್ಲಿ ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಒಂದು ಲೈನ್ಸ್ ಅದರೊಳಗಡೆ ಟ್ರಾವೆಲ್ ಆಗ್ತಾ ಇರುತ್ತೆ. ಯಾವುದೇ ಒಂದು ಐರನ್ ಮ್ಯಾಗ್ನೆಟಿಕ್ ಇಟ್ಟಾಗ ಏನಾಗಿರುತ್ತೆ, ಐರನ್ ಅಟ್ರಾಕ್ಟ್ ಆಗುತ್ತೆ. ಸೊ ಅಲ್ಲೇನಾಗಿರುತ್ತೆ, ಅಲೋ ಮಾಡ್ತಾ ಇದೆ ಅಂತ ಅರ್ಥ. ಸೊ ದಟ್ ಈಸ್ ಯುವರ್ ಮ್ಯಾಗ್ನೆಟಿಕ್ permeability. Next is magnetic flux density. So magnetic flux density ಅಂದ್ರೆ ಏನು, the amount of magnetic field that passes through unit of the material. Flux density ಅಂತಂದಾಗ ಏನಾಗಿತ್ತು, ಬರೀ ಆ ಏರಿಯಾ, ಪರ್ಟಿಕ್ಯುಲರ್ ಏರಿಯಾ ಅಲ್ಲಿ ಮಾತ್ರ ಅಲೋ ಮಾಡುತ್ತೆ. ದ ಅಮೌಂಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪಾಸಸ್ ಥ್ರೂ ಯೂನಿಟ್ ಏರಿಯಾ ಆಫ್ ದ ಮೆಟೀರಿಯಲ್. ಇವಾಗ ಇಷ್ಟು ಮೆಟೀರಿಯಲ್ ಇರುತ್ತೆ. ಸೊ ಇಷ್ಟು ಮೆಟೀರಿಯಲಲ್ಲಿ ಬರೀ ಇಷ್ಟು ಏರಿಯಾ ಒಳಗಡೆ ಮಾತ್ರ ಅಲೋ ಮಾಡ್ತಾ ಇದ್ದೀವಿ, ಇಲ್ಲ ಇಷ್ಟು ಏರಿಯಾಗೆ ನಾವು ಪಾಸ್ ಮಾಡ್ತಾ ಇದ್ದೀವಿ, ಅಲೋ ಮಾಡ್ತಾ ಇದ್ದೀವಿ ಆ ಡೆನ್ಸಿಟಿಗೆ ಮಾತ್ರ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಆಫ್ ದ ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ಮೋಟರ್ಸ್. ಸೊ ಟ್ರಾನ್ಸ್ಫಾರ್ಮರ್ ಅಥವಾ ಮೋಟರ್ಸಲ್ಲಿ ಬರೀ ಈ ಒಂದು ಶಾಫ್ಟ್ ಏನಿರುತ್ತೆ ಅಷ್ಟಿಗೆ ಮಾತ್ರನೇ ಮ್ಯಾಗ್ನೆಟ್ಸ್ ಹಾಕಿರ್ತೀವಿ. ಸೊ ಮ್ಯಾಗ್ನೆಟಿಕ್ ಲೈನ್ ಇದೆ ಅಂತಂದ್ರೆ ಫುಲ್ ಮೋಟಾರ್ಗೆಲ್ಲ ಬರಲ್ಲ, ಬರೀ ಈ ಒಂದು ಶಾಫ್ಟಿಗೆ ಮಾತ್ರ ಈ ಮ್ಯಾಗ್ನೆಟಿಕ್ ಲೈನ್ಸ್ ಸಪ್ಲೈ ಮಾಡುತ್ತೆ ಆ ಥರ. ನೆಕ್ಸ್ಟ್ ಈಸ್ ಮ್ಯಾಗ್ನೆಟೈಸೇಷನ್. ಸೊ ಮ್ಯಾಗ್ನೆಟೈಸೇಷನ್ ಅಂತಂದ್ರೆ ಏನು, ದ ಪ್ರಾಸೆಸ್ ಇಂಡ್ಯೂಸ್ ದ ಮ್ಯಾಗ್ನೆಟಿಸಮ್ ಇನ್ ದ ಮೆಟೀರಿಯಲ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಮೆಟೀರಿಯಲ್ ಇರುತ್ತೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡಿರ್ತೀವಿ. ಲೈಕ್ ಆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಈ ಮೆಟೀರಿಯಲ್ಲು ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಮಾತ್ರ ಅದು ಮ್ಯಾಗ್ನೆಟ್ ಥರ ಆ್ಯಕ್ಟ್ ಆಗಬೇಕು. ಇದನ್ನು ತೆಗೆದುಬಿಟ್ರೆ ಏನಾಗಬೇಕು, ಅದು ಮ್ಯಾಗ್ನೆಟ್ ಆಗಿ ಆ್ಯಕ್ಟ್ ಮಾಡ್ತಾ ಇರಲ್ಲ. ಅರ್ಥ ಆಯ್ತಲ್ಲ, ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅದು ಮೆಟೀರಿಯಲ್ ಮ್ಯಾಗ್ನೆಟೈಸೇಷನ್ ಆಗಿ ಆ್ಯಕ್ಟ್ ಮಾಡಬೇಕು. ಸೊ ದಟ್ ಈಸ್ ಯುವರ್ ಮ್ಯಾಗ್ನೆಟೈಸೇಷನ್. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಯುವರ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಎ ಮೆಟೀರಿಯಲ್. So electrical properties of the material, one is conductivity, resistivity, dielectric constant and insulation. ಸಿಂಪಲ್ ಆಗಿ ಹೇಳ್ತೀನಿ ನಾನು. ಕಂಡಕ್ಟಿವಿಟಿ ಅಂದರೆ ಕಂಡಕ್ಟ್ ಮಾಡುತ್ತೆ, ಅಂದರೆ ಅಲೋ ದ ಕರೆಂಟ್. ಇಲ್ಲಿ ಏನಾಗ್ತದೆ, ಯಾವುದೇ ಒಂದು ಮೆಟೀರಿಯಲಲ್ಲಿ ಕರೆಂಟ್ ಅಲೋ ಮಾಡ್ತಾ ಇದೆ ಅಂದರೆ ಅದನ್ನು ನಾವು ಕಂಡಕ್ಟಿವಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ ಕಾಪರ್, ಅಲ್ಯೂಮಿನಿಯಂ. ನಿಮಗೆ ಗೊತ್ತಿದೆ ಕಾಪರ್ ವೈರ್ ಅಥವಾ ಅಲ್ಯೂಮಿನಿಯಂ ವೈರಲ್ಲಿ ಏನಾಗುತ್ತೆ, ಕರೆಂಟು ಹೋಗೋಕ್ಕೆ ಅಲೋ ಮಾಡುತ್ತೆ, ಪಾಸ್ ಮಾಡುತ್ತೆ. ರೆಸಿಸ್ಟಿವಿಟಿ ಅಂದರೆ ಆ ಮೆಟೀರಿಯಲಲ್ಲಿ ಹೋಗೋದನ್ನು ನಿಲ್ಲಿಸುತ್ತೆ. ರೆಸಿಸ್ಟಿವಿಟಿ ಸ್ಟಾಪ್ ಮಾಡುತ್ತೆ. ಅಪೋಸಿಷನ್ ಆಫ್ ದ ಫ್ಲೋ ಆಫ್ ಕರೆಂಟ್ ಇನ್ ದ ಮೆಟೀರಿಯಲ್. ಇಟ್ ವಿಲ್ ಸ್ಟಾಪ್ ದ ಫ್ಲೋ ಆಫ್ ಕರೆಂಟ್ ಇನ್ ದ ಮೆಟೀರಿಯಲ್. ಎಕ್ಸಾಂಪಲ್ ಈಸ್ ವುಡ್ಡಲ್ಲಿ ಕರೆಂಟ್ ಪಾಸ್ ಆಗಲ್ಲ. ನೆಕ್ಸ್ಟ್ ಈಸ್ ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಸೊ ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದರೆ ಸ್ಟೋರ್ ಎನರ್ಜಿ, ಅಂದರೆ ಇಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ ಅನ್ನೋದು. ಮೊದಲನೇ ಎಕ್ಸಾಂಪಲ್ ಏನಪ್ಪ ಅಂದರೆ ಕೆಪಾಸಿಟರ್. ಸೊ ಕೆಪಾಸಿಟರ್ ನೀವು 10 ವೋಲ್ಟ್ ಕೆಪಾಸಿಟರ್, 20 ವೋಲ್ಟ್ ಕೆಪಾಸಿಟರ್ ಅಂತ ಹೇಳ್ತಾ ಇದ್ದೀವಿ. ಸೊ ಆ ಕೆಪಾಸಿಟರ್ಗೆ 10 ವೋಲ್ಟ್ ಆಫ್ ದಿ ಎಲೆಕ್ಟ್ರಿಕಲ್ ಎನರ್ಜಿ ಚಾರ್ಜ್ನ ಸ್ಟೋರ್ ಮಾಡೋಕ್ಕೆ ಕೆಪಾಸಿಟಿ ಇದೆ. ಸೊ ಇಫ್ ಇನ್ ಕೇಸ್ 11 ವೋಲ್ಟ್ ಬಂದಿದೆ ಅಂದರೂ ಕೂಡ ಅದು ಸ್ಟೋರ್ ಆಗಲ್ಲ, ಅದು ಅದು ಸುಟ್ಟೋಗುತ್ತೆ ಅಥವಾ ಲಾಸ್ ಆಗುತ್ತೆ. ಸೊ ಅದನ್ನು ನಾವು ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದ್ರೇನು, ಇದು ಎಷ್ಟು ಕೆಪಾಸಿಟಿ ಇದೆ 10 ವೋಲ್ಟ್ 20 ವೋಲ್ಟ್ ಅಂತ ಮೆಜರ್ ಮಾಡಿ ಹೇಳ್ತೀವಲ್ಲ, ಅದನ್ನು ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಇನ್ಸುಲೇಷನ್. ಇನ್ಸುಲೇಷನ್ ಅಂತಂದ್ರೆ ಏನು, ಇಟ್ ಪ್ರಿವೆಂಟ್ಸ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಉದಾಹರಣೆಗೆ ನಾನು ಇನ್ಸುಲೇಷನ್ ಟೇಪ್ ಹೇಳ್ತೀನಿ. ಒಂದು ವೈರಲ್ಲಿ ಕಟ್ ಆಗಿದೆ ಅನ್ನೋ ಜಾಗದಲ್ಲಿ ನಾವು ಇನ್ಸುಲೇಷನ್ ಟೇಪ್ನ ಹಾಕ್ತೀವಿ. ಇನ್ಸುಲೇಷನ್ ಟೇಪ್ನ ಹಾಕೋ ಉದ್ದೇಶ ಏನಪ್ಪ ಅಂದರೆ ಅದನ್ನು ಟಚ್ ಮಾಡಿದ್ರು ಅಲ್ಲಿ ಕರೆಂಟು ಪಾಸ್ ಆಗಬಾರ್ದು, ಫ್ಲೋ ಆಫ್ ಕರೆಂಟ್, ಪ್ರಿವೆಂಟ್ ದ ಫ್ಲೋ ಆಫ್ ಕರೆಂಟ್. ಇದನ್ನು ನಾವು ಇನ್ಸುಲೇಷನ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಎ ಮೆಟೀರಿಯಲ್. ಲಾಸ್ಟ್ ಈಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದಿ ಮೆಟೀರಿಯಲ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಏನಪ್ಪ, ಮೊದಲನೇದೇನಪ್ಪ ಅಂದರೆ ಕರೋಷನ್ ರೆಸಿಸ್ಟೆನ್ಸ್. ಸೊ ಕರೋಷನ್ ರೆಸಿಸ್ಟೆನ್ಸ್, ಕರೋಷನ್ ಅಂದರೆ ಏನು, ರಸ್ಟ್, ತುಕ್ಕು ಹಿಡಿಯೋದನ್ನ. ರೆಸಿಸ್ಟೆನ್ಸ್ ಅಂದರೆ ತಡೆಯೋದು, ತುಕ್ಕು ಹಿಡಿಯೋದನ್ನ ತಡೆಯುತ್ತೆ. ಅದನ್ನು ನಾವು ಕರೋಷನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ದ ಎಬಿಲಿಟಿ ಆಫ್ ದ ಮೆಟೀರಿಯಲ್, ಯಾವುದೇ ಒಂದು ಮೆಟೀರಿಯಲ್ಗೆ ಒಂದು ಎಬಿಲಿಟಿ ಅಂದರೆ ಒಂದು ಶಕ್ತಿ ಇರಬೇಕು. ಏನು, ತುಕ್ಕು ಹಿಡಿದಿರ ಇರೋವಂಥ ಶಕ್ತಿ ಇರಬೇಕು. ದ ಗ್ರ್ಯಾಜುವಲ್ ಡಿಸ್ಟ್ರಕ್ಷನ್ ಅಥವಾ ಡಿಗ್ರೇಡೇಷನ್ ಡ್ಯೂ ಟು ಎನಿ ಕೆಮಿಕಲ್ಸ್. ಯಾವುದೇ ಒಂದು ಮೆಟಲ್ನ ನಾವು ಒಂದು ಕೆಮಿಕಲಲ್ಲಿ
ಇಟ್ಟಿದ್ದೀವಿ. ಸೊ ಕೆಮಿಕಲಲ್ಲಿ ಇಟ್ಟಿದ್ದೀವಿ ಅಂತಂದ್ರೆ ಏನಾಗುತ್ತೆ, ಇಲ್ಲಿ ತುಕ್ಕು ಹಿಡಿಯುತ್ತೆ. ಆ ತುಕ್ಕು ಹಿಡಿಯೋದನ್ನ ತಡೆಯುತ್ತಲ್ವಾ, ಅದನ್ನು ನಾವು ಕರೋಷನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನಪ್ಪ ಅಂದರೆ ಸ್ಟೀಲ್, ಅಲ್ಯೂಮಿನಿಯಮು, ಮೈಲ್ಡ್ ಸ್ಟೀಲ್, ಐರನ್. ಸೊ ಐರನ್ ಕೂಡ ನಾವು ಒಂದು ನೀರಿನಲ್ಲಿ ಅಥವಾ ಕೆಮಿಕಲಲ್ಲಿ ಇಟ್ಟಾಗ ತುಕ್ಕು ಹಿಡಿಯುತ್ತೆ, ಬಟ್ ಅದ್ರ ಮೇಲೆ ನಾವು ಪ್ರೊಟೆಕ್ಟಿವ್ ಕೋಟಿಂಗ್ಸ್ ಅಥವಾ ಮೇಲೆಗಡೆ ಯಾವುದೇ ಒಂದು ಪೇಂಟಿಂಗ್ ಆ ಥರ ಎಲ್ಲ ಮಾಡಿ ಇಟ್ಟಾಗ ಏನಾಗಿರುತ್ತೆ, ಅಲ್ಲಿ ತುಕ್ಕು ಹಿಡಿಯೋದನ್ನ ತಡೆಯುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಕರೋಷನ್ ರೆಸಿಸ್ಟೆನ್ಸ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಎರಡನೇದು ಏನಪ್ಪ ಅಂತಂದರೆ ಆಕ್ಸಿಡೇಷನ್ ರೆಸಿಸ್ಟೆನ್ಸ್. ಸೊ ದ ಎಬಿಲಿಟಿ ಆಫ್ ದ ಮೆಟೀರಿಯಲ್ resist the chemical reaction with oxygen. ಸೊ ಆಕ್ಸಿಜನ್ ಜೊತೆ ಯಾವುದೇ ಕಾರಣದಲ್ಲಿ ರೆಸಿಸ್ಟೆನ್ಸ್ ಏನು ಹೇಳ್ತೀವಿ, ರಿಯಾಕ್ಷನ್ ಆಗದಿರ ತಡೆದಿಟ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಮೆಟೀರಿಯಲ್ಲು ನಾವು ಗಾಳಿಯಲ್ಲಿ ಇಟ್ಟಿದ್ದಾಗ, ಗಾಳಿಯಲ್ಲಿ ಅಂದರೆ ಮನೇಲಿ ಓಪನ್ ಏರಲ್ಲಿ ಇಟ್ಟಾಗ ಏನಾಗಿರುತ್ತೆ, ಆಕ್ಸಿಜನ್ ಇದ್ದೇ ಇರುತ್ತೆ. ಆಕ್ಸಿಜನ್ ಅಂದರೆ ಆಮ್ಲಜನಕ. ಅದೇನಾಗಿರುತ್ತೆ, ರಿಯಾಕ್ಟ್ ಆಗೇ ಆಗುತ್ತೆ ಯಾವುದೇ ಒಂದು ಮೆಟಲ್ ಮೇಲೆ. ಆ ರಿಯಾಕ್ಟ್ ಆಗದಿರ, ಲೈಕ್ ಕೆಮಿಕಲ್ ರಿಯಾಕ್ಷನ್ ವಿತ್ ಆಕ್ಸಿಜನ್ ಎಸ್ಪೆಷಲಿ ಅಟ್ ಹೈ ಟೆಂಪರೇಚರ್. ಅವ್ನು ಹೇಳ್ತಾ ಇರೋದು ಹೈ ಟೆಂಪರೇಚರ್ ಅಂತಂದ್ರೆ ಏನು, ಈಗ ನಾವು ಜನರಲ್ ಆಗಿ ನೋಡೋದು 25 ಡಿಗ್ರಿ ಸೆಂಟಿಗ್ರೇಡ್ ಈಸ್ ಅವರ್ ರೂಮ್ ಟೆಂಪರೇಚರ್. ಆ ರೂಮ್ ಟೆಂಪರೇಚರ್ ಬಿಟ್ಟು ನೀವು ಎಷ್ಟೇ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರೂ ಅದು ಟೆಂಪರೇಚರ್ ರೈಸ್ ಆಗ್ತಾನೆ ಇರುತ್ತೆ. ಸೊ ಹೈ ಟೆಂಪರೇಚರ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು 500-600 ಡಿಗ್ರಿ ಸೆಂಟಿಗ್ರೇಡ್ ಆ ಥರ ಹೈ ಟೆಂಪರೇಚರ್ ಹೋದಾಗ ಆ ಮೆಟಲ್ಲು ಆಕ್ಸಿಜನ್ ಜೊತೆಗೆ ಅಲ್ಲಿ ರಿಯಾಕ್ಟ್ ಆದಾಗ ಏನಾಗಿರುತ್ತೆ, ಅಲ್ಲಿ ರಿಯಾಕ್ಷನ್ ಆಗದೆ ತಡೆದಿಟ್ಕೊಳ್ಳುತ್ತೆ. it will resist and it will not allow to the reaction with oxygen. ಅದನ್ನು ನಾವು ಆಕ್ಸಿಡೇಷನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇನ್ನೊಂದ್ಸರಿ ಹೇಳ್ತೀನಿ, ಯಾವುದೇ ಒಂದು ಮೆಟೀರಿಯಲ್ಲು ಕೆಮಿಕಲ್ ರಿಯಾಕ್ಷನ್ ವಿತ್ ಆಕ್ಸಿಜನ್ ಎಸ್ಪೆಷಲಿ ಅಟ್ ಹೈ ಟೆಂಪರೇಚರ್, ಒಂದು ಮೆಟೀರಿಯಲ್ಲು ಹೈ ಟೆಂಪರೇಚರಲ್ಲಿ ಇಟ್ಟಾಗ ಅದರಲ್ಲಿರೋ ಆಕ್ಸಿಜನ್ನು ಅದ್ರ ಜೊತೆಗೆ ರಿಯಾಕ್ಟ್ ಆಗಲ್ಲ, ರೆಸಿಸ್ಟ್ ಆಗತ್ತೆ. ಅದನ್ನು ನಾವು ಆಕ್ಸಿಡೇಷನ್ ಟೆಂಪರೇಚರ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ರಿಯಾಕ್ಷನ್ ವಿತ್ ವಾಟರ್. ಸೊ ರಿಯಾಕ್ಷನ್ ವಿತ್ ವಾಟರ್, ದ ಕೆಮಿಕಲ್ ಬ್ರೇಕ್ ಡೌನ್ಸ್ ಆರ್ ಕರೋಷನ್ ಮೆಟೀರಿಯಲ್ ಡ್ಯೂ ಟು ಎಕ್ಸ್ಪೋಜರ್ ಆಫ್ ವಾಟರ್. ಸೊ ಯಾವುದೇ ಒಂದು ಮೆಟಲ್ಲು ವಾಟರಲ್ಲಿ ಇಟ್ಟಿದ ತಕ್ಷಣ ಏನಾಗಿರುತ್ತೆ, ಅಲ್ಲಿ ಕರೋಷನ್ ಆಗುತ್ತೆ. ಕರೋಷನ್ ಅಂದರೆ ತುಕ್ಕು ಹಿಡಿಯುತ್ತೆ. ಸಿಂಪಲ್ ಒಂದು ಕಬ್ಬಣ ಇಟ್ಕೊಳ್ಳಿ, ಅದ್ರ ಮೇಲೆ ಪೇಂಟ್ ಏನು ಹಾಕದೇ ಇರೋವಂಥದ್ದು, ಒಂದು ಚೂರು ನೀರು ಹಾಕ್ಬಿಟ್ಟು ಒಂದೇ ಜಾಗದಲ್ಲೇ ಬಿಡಿ, ಒಂದು ತಿಂಗಳು ಆದಮೇಲೆ ನೋಡಿ ಅಲ್ಲಿ ರಸ್ಟ್ ಹಿಡಿದಿರುತ್ತೆ, ಬ್ರೌನ್ ಕಲರ್ ಆಗಿಬಿಟ್ಟಿರುತ್ತೆ. ಸೊ ಅದು ರಿಯಾಕ್ಷನ್ ಆಗಿದೆ ಯಾವುದ್ರ ಜೊತೆಗೆ, ವಾಟರ್ ಜೊತೆಗೆ. ಕರೋಷನ್ ಆಫ್ ದ ಮೆಟೀರಿಯಲ್ ಡ್ಯೂ ಟು ಎಕ್ಸ್ಪೋಜರ್ ಆಫ್ ವಾಟರ್, ಯಾವುದೇ ಒಂದು ಮೆಟೀರಿಯಲ್ಲು ನೀರಲ್ಲಿ ಇಟ್ಟಾಗ ಆಗುತ್ತೆ. ಉದಾಹರಣೆಗೆ ಏನಪ್ಪ ಅಂದರೆ ಅಲ್ಯೂಮಿನಿಯಂ, ನಾನು ನಿಮ್ಗೆ ಹೇಳಿದೆ ಐರನ್. ಈಗ ಅಲ್ಯೂಮಿನಿಯಂ ಏನಪ್ಪ ಅಂದರೆ, ಅಲ್ಯೂಮಿನಿಯಂ ತಟ್ಟೆ ತಗೊಳ್ಳಿ, ಅದ್ರ ಮೇಲೆ ಒಂದು ಸ್ಪೂನ್ ಆಫ್ ವಾಟರ್ನ ಹಾಕಿ ಬಿಡಿ, ಅದ್ರ ಮೇಲೆ ಬಬಲ್ಸ್ ಫಾರ್ಮೇಷನ್ ಆಗುತ್ತೆ, ಹಿಂಗೆ ಗುಳ್ಳೆ 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 ಫಾರ್ಮೇಷನ್ ಆಗುತ್ತೆ ಜಾಸ್ತಿ ದಿವಸ ಬಿಟ್ಟಾಗ. So that is reaction with water. So this is another property of an magnetic property. So ಇಲ್ಲಿ ಏನು ಹೇಳ, these are the properties. So these are all the chemical properties of the material, and this is very very important for the mechanical engineer. Like ಇಷ್ಟು ಪ್ರಾಪರ್ಟೀಸ್ ನಾಲೆಡ್ಜ್ ಇದ್ದರೆ ಮಾತ್ರನೇ ನಿಮಗೆ ಯಾವುದೇ ಒಂದು ಮೆಕ್ಯಾನಿಕಲ್ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡುವಾಗ ಕರೋಷನ್ ರೆಸಿಸ್ಟೆನ್ಸ್ ಅಥವಾ ಕಂಡಕ್ಟಿವಿಟಿ ಅಥವಾ ಥರ್ಮಲ್ ಸ್ಟೆಬಿಲಿಟಿ ಅಂತ ಪದಗಳನ್ನ ಹೇಳ್ತಿರ್ತೀವಿ. ಇದರ ಅರ್ಥ ಗೊತ್ತಿದ್ರೆ ನಿಮಗೆ ಆ ಪದಗಳೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ದಟ್ ದಿಸ್ week 4 is very very important for a mechanical engineer to know the specific terms of a properties of a material. Thank you. Please share and subscribe.